ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಂಡ್ ಟ್ರೈನರ್ 2 ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 9ನೇ ತಾರೀಕು ಬ್ಯಾಚು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ಸ್ ಆಲ್ವೇಸ್ ಯು ಫೀಲ್ ಇಟ್ ಡಿಫಿಕಲ್ಟ್ ಓನ್ಲಿ. ಓಕೆನಾ? ಸೊ ಬಿಕಾಸ್ ಮಾರ್ಕೆಟಲ್ಲಿ ನಿಮ್ಗೆ ಎಷ್ಟು ಲರ್ನಿಂಗ್ ಇರುತ್ತೆ ಅಷ್ಟು ನಿಮ್ಗೆ ಈಸಿ ಆಗುತ್ತೆ ಟ್ರೇಡಿಂಗ್ ಮಾಡೋದು. ಎಲ್ಲಿ ತನಕ ನಿಮಗೆ ಲರ್ನಿಂಗ್ ಇರೋದಿಲ್ಲ ಅಲ್ಲಿ ತನಕ ನಿಮಗೆ ಟ್ರೇಡಿಂಗ್ ಕೂಡ ಟಫ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಏನಾದರೂ ಲೈಕ್ ಫರ್ದರ್ ಫ್ಯೂಚರ್ ಅಪ್ಡೇಟ್ಸ್ ಇದ್ರೂ ಕೂಡ ನನ್ನ ಸ್ಟೂಡೆಂಟ್ಸ್‌ಗಳಿಗೆ ಆಲ್ಮೋಸ್ಟ್ ಲೈಕ್ ಸಮ್‌ಟೈಮ್ ಫ್ರೀ ಆಗೂ ಹೇಳ್ತೀನಿ. ಸಮ್‌ಟೈಮ್ ಅವ್ರು ಕ್ಲಾಸ್ ತಗೋಬೇಕು ಅನ್ನೋರಿಗೆ ಡಿಸ್ಕೌಂಟಲ್ಲಿ ಕೂಡ ಕೊಡ್ತೀನಿ. ಬಿಕಾಸ್ ಇಟ್ಸ್ ದೀಸ್ ಆರ್ ದ ಥಿಂಗ್ಸ್ ಲೈಕ್ ನಮಗೂ ಒಂದು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕಲ್ತವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು. ಸೊ ಐ ಆಲ್ವೇಸ್ ಪ್ರಿಫರ್ ಟು ದಿ ಸ್ಟೂಡೆಂಟ್ಸ್ ಓನ್ಲಿ ಫಸ್ಟ್. ನೆಕ್ಸ್ಟ್ ಎವ್ರಿಥಿಂಗ್ ಈಸ್ ರೆಸ್ಟ್ ಅನ್ನೋದನ್ನೇ ನನ್ನ ಮೈಂಡ್‌ಸೆಟ್ಟು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಅದನ್ನ ಬಿಟ್ಟು ಲೈಕ್ ಇನ್ನೊಬ್ರ ಹತ್ರ ಕಾಲ್ ಟಿಪ್ಸ್‌ಗೆ ಹೋಗೋದು. ಅವರು ದಿನಕ್ಕೆ 10 ಕಾಲು, 20 ಕಾಲು ಅದರಲ್ಲಿ 10 ಲಾಸ್ ಆದರೆ 10 ಪ್ರಾಫಿಟ್ಟು ಅಲ್ಲಿ ಏನೂ ಮಾಡ್ದಲೆ ಸಮ್‌ಟೈಮು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಅಕೌಂಟ್ ವೈಪ್ ಔಟ್ ಆಗೋದು ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ ನಿಮ್ಗಳಿಗೂ ಕೂಡ. ಎಕ್ಸ್‌ಪೀರಿಯನ್ಸ್ ಇಲ್ದಲೆ ಯಾರೂ ಇರೋದಿಲ್ಲ. ಹೋಪ್ ನಾನು ಏನು ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಸೊ ಆಲ್ವೇಸ್ ಐ ಬಿಲೀವ್ ಇಟ್. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡೋದಿಲ್ಲ ಅಲ್ಲಿ ತನಕ ಮಾರ್ಕೆಟಲ್ಲಿ ದುಡ್ಡಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಕಲ್ತ್ರೆ ಮಾತ್ರನೇ ಮಾರ್ಕೆಟಲ್ಲಿ ಈಸಿ ಟು ಸರ್ವೈವ್. ಸರ್ವೈವಿಂಗ್ ಈಸಿ ಯಾವಾಗ ಆಗುತ್ತೆ ಅಂದರೆ ನೀವು ಯಾವಾಗ ಕಲಿಯೋ ಕಡೆ ಫೋಕಸ್ ಮಾಡ್ತೀರಾ ಅವಾಗ ಮಾತ್ರ ಸರ್ವೈವಿಂಗ್ ಈಸಿ ಆಗುತ್ತೆ. ಸೊ ಇವತ್ತಿಂದು ಟ್ರೇಡು ಅಷ್ಟೇ. ಇಟ್ಸ್ ಅ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು. ಏನು ಮಚ್ಚು ಥಿಂಗ್ಸ್ ಅಂತ ಏನೂ ಇಲ್ಲ ಇವತ್ತಿಂದು. ಸೊ ಲೈಕ್ ನನಗೂ ಮೈಂಡ್‌ಸೆಟ್ಟಲ್ಲಿ ಬೆಳಗ್ಗೆನೇ ಒಂದು ಈಸಿ ಟ್ರೇಡ್ ಕೂಡ ಸಿಕ್ತು. ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡೋಣ. ಸೊ ಆಲ್ಮೋಸ್ಟ್ 14 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಲೈಕ್ ವೆರಿ ಈಸಿ ಟ್ರೇಡು. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಮಚ್ ಮೋರ್ ಟ್ರೇಡ್ ಮಾಡೋದ್ರಿಂದ ಇದಾಗಲ್ಲ. ರಿಫ್ರೆಶ್ ಕೂಡ ಮಾಡಿದ್ದೀನಿ. ಸೊ ನಾವು ರಿಫ್ರೆಶ್ ಮಾಡಿದರೂ ಕೂಡ ನಿಮಗೇನು ಇರೋದಿಲ್ಲ ಅಲ್ಲಿ. ಇದ್ರೆ ತಾನೇ ಬರಲಿಕ್ಕೆ. ಸೊ ಇಟ್ ವಾಸ್ ಅ ಗುಡ್ ಡೇ, ಈಸಿ ಡೇ. ಸೊ ಇವಾಗ ನಾನು ನಿಮಗೆ ಲಾಜಿಕ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸ್ಟೂಡೆಂಟ್ಸ್‌ಗೆ ಏನು ಹೇಳಿದೆ ಎರಡನ್ನೂ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಈಸಿ ಆಗುತ್ತೆ. ಸೊ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಇಟ್ಸ್ ಎ ಕ್ಲಿಯರ್ ಕಟ್. ಲೈಕ್ ಏನಂದರೆ ಮಾರ್ಕೆಟಲ್ಲಿ ಏನು 2 ದಿನ ಬುಲ್ಲಿಶ್ ಎತ್ಕೊಂಡು ಹೋಗಿದ್ರು. ಓಕೆನಾ? ಸೊ ಮಾರ್ಕೆಟ್‌ನ ಏನು 2 ಡೇಸ್ ಬುಲ್ಲಿಶ್ ಎತ್ಕೊಂಡು ಹೋಗಿದ್ರು ಮಾರ್ಕೆಟ್‌ನ ಅದೇ ಬೌಂಡ್ರಿ ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಅಗೇನ್. ಸೊ ಇವಾಗ ಏನಾಗುತ್ತೆ ಕ್ಲಿಯರ್ ಕಟ್ ಆಗಿ ನಿನ್ನೆ ಸ್ಟೂಡೆಂಟ್ಸ್‌ಗೆ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಸೆಲ್ಲರ್ಸ್ ಪ್ಯಾನಿಕ್ ಆಗೋದಿಲ್ಲ. ಸೆಲ್ಲರ್ಸ್ ಪ್ಯಾನಿಕ್ ಆಗಲಿಕ್ಕೆ ಲೆವೆಲೇ ಬೇರೆ ಇದೆ. ಸೊ ನಿಮಗೆ ಅದೇ ನಿಮಗೆ ಮಾರ್ಕೆಟು ಇವತ್ತಿನ ಲೈಕ್ ನಿನ್ನೆದು ಲೋ ಏನಿದೆ ಅದರಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೈಯರ್ಸ್ ವಿಲ್ ಸ್ಟಾರ್ಟ್ ಪ್ಯಾನಿಕ್ ಫಸ್ಟ್. ಓಕೆನಾ? ಬೈಯರ್ಸ್ ಫಸ್ಟ್ ಪ್ಯಾನಿಕ್ ಆಗ್ತಾರೆ. ದೆನ್ ಸೆಲ್ಲರ್ಸ್‌ಗಳು ಫಾಸ್ಟ್ ಮೂವ್‌ಮೆಂಟ್‌ಗಳನ್ನ ಟ್ರೈ ಮಾಡ್ತಾರೆ. ಅಪ್ ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ ಅಂತ ಕ್ಲಿಯರ್ ಆಗಿ ಹೇಳಿದೆ. ಇಟ್ ಮೀನ್ಸ್ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆದರೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆದರೆ ವಿ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ಒಂದು. ಸೆಕೆಂಡ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಇಟ್ಸ್ ಎ ಈಸಿ ಟ್ರೇಡ್. ನಮಗೆ ಯಾವ ಥರ ಇರುತ್ತೆ ಅನ್ನೋದನ್ನ 4-5 ಸಿನಾರಿಯೋ ಗೈಡ್ ಮಾಡಿರ್ತೀನಿ. ಸೊ ಅದರಲ್ಲಿ ಒಂದು ಸಿನಾರಿಯೋ ಸಿಂಪಲ್ ಸಿನಾರಿಯೋ ಇವತ್ತು ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ಓಪನ್ ಆಯಿತು. ಮೊದಲು 15 ನಿಮಿಷ ನಾನು ಟ್ರೇಡ್ ಮಾಡೋದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೆ. ಸೇಮ್ ಅಗೇನ್ 0.36 0.5 ಲೆವೆಲ್‌ಗೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ನೋಡೋಣ ಅಂತ. ಬಿಕಾಸ್ ಬೈಯಿಂಗ್ ಸೈಡ್ ನೋಡೋಕ್ಕೆ ಇವತ್ತು ಗ್ಯಾಪ್ ಅಪ್ ಆಗಿಲ್ಲ ಮಾರ್ಕೆಟು. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟು ಫಸ್ಟು 3 ಕ್ಯಾಂಡಲ್ಸಲ್ಲೇ ಈ ಲೋ ತನಕ ಬಂತು. ಅಗೇನ್ ಸ್ಲೋಲಿ ಬ್ಯಾಕ್ ಟು 23%. ಇವಾಗ ಏನು ನಿಮ್ಗೆ ಇಲ್ಲಿ ತೋರಿಸ್ತಿದೆ 23% ಈಸ್ ಹಿಯರ್. ಇಲ್ಲಿತ್ತು ಆ 23%. ಎಕ್ಸಾಕ್ಟಾಗಿ 23%ಗೆ ಬಂದಾಗ ಐ ಟುಕ್ ಅ ಟ್ರೇಡ್. ಸೊ ಹೋಲ್ಡ್ ಮಾಡಿಲ್ಲ. ಇಟ್ ಹೋಲ್ಡ್ ಮಾಡಿದರೆ ಆಲ್ಮೋಸ್ಟ್ ಇಟ್ ವೆಂಟ್ ವೆರಿ ಗುಡ್ ಪ್ರೀಮಿಯಮ್ ಆಫ್ 30 ಪಾಯಿಂಟ್ಸ್ ಹತ್ತಿರ ಹೋಗಿದೆ. ಬಟ್ ಐ ಕ್ಯಾಪ್ಚರ್ಡ್ 14 ಪಾಯಿಂಟ್ಸ್. ಎನಫ್ ಫಾರ್ ಮಿ. 14 ಪಾಯಿಂಟ್ಸ್ ಈಸ್ ಮೋರ್ ದ್ಯಾನ್ ಎನಫ್. ತುಂಬ ಸ್ಟೂಡೆಂಟ್ಸ್‌ಗಳು ಐ ಗೆಸ್ ಈ ಲೆವೆಲಲ್ಲಿ ಟ್ರೇಡ್ ಮಾಡಿದ್ದೀರಾ ಅಂತ ಕಳಿಸಿದ್ದೀರಾ. ಇಟ್ಸ್ ಅ ಗುಡ್ ಥಿಂಗ್. ನಿಮಗೆ ಇಲ್ಲಿ ಟ್ರೇಡ್ ಮಾಡಿದ್ರು ಕೂಡ ನೀವು ಲಾಸ್ ಅಂತೂ ಮಾಡಿರಲ್ಲ. 10 ಪಾಯಿಂಟ್ ಈಸಿ ಕ್ಯಾಪ್ಚರಿಂಗ್ ಡೇ. ಸೊ ಬಿಕಾಸ್ ಇದು ಪ್ರೀಮಿಯಮ್ ಎಲ್ಲಿ ತನಕ ಹೋಗಿ ಬಂದಿದೆ ಅಂದರೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೂ 160 ಟು 163 ಈಗ ಹೋಗಿರೋ ಪ್ರೀಮಿಯಮು ಇಟ್ ಈಸ್ ಬ್ಯಾಕ್ ಟು ಅಗೇನ್ 178, 180 ತನಕ ಬಂದಿದೆ. 178 ತನಕಲೂ ಬಂದಿದೆ ಪ್ರೀಮಿಯಮ್. ಇಟ್ಸ್ ವೆರಿ ಗುಡ್ ಡೇ ರೈಟ್. ಸೊ ನಿಮಗೆ ಎಲ್ಲಿಂದ ಎಲ್ಲಿ ತನಕ ಮೂವ್‌ಮೆಂಟ್ ಆಗಿದೆ ಅನ್ನೋದು ಕೂಡ ಈಸಿಯಾಗಿ ಗೊತ್ತಾಗ್ತಿದೆ. ಮಾರ್ಕೆಟಲ್ಲಿ ಮೂವ್‌ಮೆಂಟ್ ಎಷ್ಟಿತ್ತು, ಟ್ರೇಡ್ ಎಲ್ಲಿಂದ ಇತ್ತು, ಎರಡೂ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಪ್ರೆಟಿ ಸಿಂಪಲ್ ಲಾಜಿಕ್ಕು, ಸಿಂಪಲ್ ಟ್ರೇಡು. ಅದಾದ್ಮೇಲೆ ಕೂಡ ಮಾರ್ಕೆಟು ಎಕ್ಸಾಕ್ಟ್ಲಿ ಫಸ್ಟ್ ಬೆಳಗ್ಗೆನೇ 0.38 ಲೆವೆಲಿಂದ ರಿಜೆಕ್ಷನ್ ತೊಗೊಂಡಿತ್ತು. ಎಕ್ಸಾಕ್ಟ್ಲಿ 0.5 ಲೆವೆಲಿಂದ ರಿಜೆಕ್ಷನ್ ತೊಗೊಂಡಿದೆ. ಸೊ ಸಿಂಪಲ್ ಲಾಜಿಕ್ ಸೆಲ್ ಆನ್ ರೈಸ್ ಮಾರ್ಕೆಟ್ ಇತ್ತು. ಸೊ ಸೆಲ್ ಆನ್ ರೈಸಲ್ಲೇ ಇದೆ ಮಾರ್ಕೆಟು. ಸೊ ಇದು ನನಗೆ ಗೊತ್ತಿರಂಗೆ ಇವತ್ತು ವಾಲಟೈಲ್ ಆಗಿ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟು. ಸೊ ಫರ್ದರ್ ನೀವೇನಾದರೂ ಪ್ರಾಫಿಟ್ ಆಗಿದ್ರೆ ಮತ್ತೆ ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ. ಸೊ ಫರ್ದರ್ ಇಲ್ಲಿ ಟ್ರೇಡ್ ಮಾಡೋದ್ರಿಂದ ಯೂಸ್ ಇಲ್ಲ. ಓಕೆನಾ? ಸೊ ನಾನಿವಾಗ ಇಷ್ಟು ಗೈಡ್ ಮಾಡಿರೋದು ನಿಮಗೆ ಯಾವುದೇ ಥರದ ನಿಮ್ಮ ಓಪನ್ ಇಂಟ್ರೆಸ್ಟ್‌ಗಳು ಹೇಳೋದಿಲ್ಲ. ಇಲ್ಲ ನಿಮ್ಮ ಪ್ರೀಮಿಯಮ್ ಚಾರ್ಟ್ಸ್‌ಗಳು ಹೇಳೋದಿಲ್ಲ. ನಿಮ್ಮ ಯಾವುದೇ ಇಂಡಿಕೇಟರ್‌ಗಳು ಹೇಳೋದಿಲ್ಲ. ಮಾರ್ಕೆಟ್ ಯಾವ ಥರ ಲಾಜಿಕಲಿ ಮೂವ್ ಆಗಿದೆ ಅಂತ. ಓಕೆನಾ? ಸೊ ದಟ್ಸ್ ವೈ ಐ ಲವ್ ಫಿಬೊನಾಚಿ. ನಾನು ಫಿಬೊನಾಚಿ ಬಿಟ್ಟರೆ ಬೇರೆ ಇನ್ನೇನು ನೋಡೋದಿಲ್ಲ. ನನಗೆ ಫಿಬೊನಾಚಿನ ಲೈಕ್ ಬಿಲೀವ್ ಇಟ್ ಲಾಟ್. ನಾನು ತುಂಬಾನೇ ಬಿಲೀವ್ ಮಾಡ್ತೀನಿ. ಬಿಕಾಸ್ ಫಿಬೊನಾಚಿ ಥಿಂಗ್ಸ್ ವರ್ಕ್ಸ್ ಲಾಟ್. ತುಂಬ ಚೆನ್ನಾಗಿ ವರ್ಕ್ ಕೂಡ ಮಾಡ್ತವೆ.
ಅದಕ್ಕೋಸ್ಕರನೇ ನನಗೆ ಫಿಬೊನಾಶಿ ಕಾನ್ಸೆಪ್ಟ್ ಕೂಡ ಅಷ್ಟು ಇಷ್ಟ ಆಗೋದು. ಫಿಬೊನಾಶಿ ಲಾಜಿಕ್ಸ್ ಕೂಡ ಅಷ್ಟೇ ಇಷ್ಟ ಆಗೋದು. ಏನಕ್ಕೆ ಅಂದರೆ ಫಿಬೊನಾಶಿ ಥರ ನಾನು ವರ್ಕ್ ಆಗೋದು ಬೇರೆ ಟೂಲ್‌ಗಳನ್ನ ಅಷ್ಟು ನೋಡಿಲ್ಲ. ಇಟ್ಸ್ ಅಕ್ಯುರಸಿ ಕೂಡ ತುಂಬ ಚೆನ್ನಾಗಿದೆ. ಮತ್ತೆ ಮಾರ್ಕೆಟಲ್ಲಿ ಮೂವ್‌ಮೆಂಟ್ಸ್‌ಗಳು ಕೂಡ ತುಂಬ ನೀಟಾಗಿ ಗೊತ್ತಾಗುತ್ತೆ. ಎಲ್ಲಿಂದ ಹೇಗೆ ಮೂವ್ ಆಗ್ತಿದೆ, ಮಾರ್ಕೆಟ್ ಇಲ್ಲಿಗೆ ಬಂದರೆ ಏನಾಗುತ್ತೆ, ಇಲ್ಲಿಗೆ ಬಂದರೆ ಏನಾಗುತ್ತೆ 2 ಕೂಡ ವೆರಿ ಈಸಿಯಾಗಿ ಗೊತ್ತಾಗುತ್ತೆ ಫಿಬೊನಾಶಿಯಲ್ಲಿ. ಸೊ ಹಾಗಾಗಿನೇ ನಾವು ಕೂಡ ಲಾಸ್ ಮಾಡ್ಕೊಳ್ತೀನಿ ಇಲ್ಲ ಅಂತಲ್ಲ. ಸೊ ಬೇರೆಯವ್ರು ಕೂಡ ಲಾಸ್ ಮಾಡ್ಕೊಳ್ತಾರೆ. ಬೇರೆಯವ್ರು ಕೂಡ ಪ್ರಾಫಿಟ್ ಮಾಡ್ತಾರೆ, ನಾನು ಮಾಡ್ತೀನಿ. ಬಟ್ ನಾನು ಸಿಂಪಲ್ ಮಾಡ್ಕೊಂಡಿದ್ದೀನಿ ಲಾಜಿಕ್‌ನ. ಸೊ ತುಂಬ ಜನ ಹೇಳ್ತಾರೆ ನಿಮಗೆ ಆಪ್ಷನ್ ಸೆಲ್ಲಿಂಗ್ ಈಸ್ ಈಸಿ, ಆಪ್ಷನ್ ಸೆಲ್ಲಿಂಗ್ ಮಾಡಿ ಇದು ಮಾಡಿ ಅಂತ. ಸೊ ಐ ಬಿಲೀವ್ ಇಟ್ ಲೈಕ್ ಆಪ್ಷನ್ ಸೆಲ್ಲಿಂಗಲ್ಲೂ ರಿಸ್ಕ್ ಇದೆ, ಆಪ್ಷನ್ ಬೈಯಿಂಗಲ್ಲೂ ರಿಸ್ಕ್ ಇದೆ. ಆಪ್ಷನ್ ಬೈಯಿಂಗಲ್ಲಿ ರಿಸ್ಕ್ ಇಲ್ಲ ಅಂತಿಲ್ಲ, ಆಪ್ಷನ್ ಸೆಲ್ಲಿಂಗಲ್ಲಿ ರಿಸ್ಕ್ ಇಲ್ಲ ಅಂತಲ್ಲ. ಬಿಕಾಸ್ ಆಪ್ಷನ್ ಸೆಲ್ಲರ್ಸ್‌ಗಳಿಗೂ ಗೊತ್ತಿದೆ ಆಪ್ಷನ್ ಸೆಲ್ಲಿಂಗಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಆಪ್ಷನ್ ಬೈಯರ್ಸ್‌ಗೂ ಕೂಡ ಗೊತ್ತಿದೆ ಆಪ್ಷನ್ ಬೈಯರ್ಸಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ. ಸೊ ನೆವರ್ ಥಿಂಕ್ ಇಟ್ ಲೈಕ್ ಆಪ್ಷನ್ ಬೈಯಿಂಗ್ ಈಸ್ ಈಸಿ, ಆಪ್ಷನ್ ಸೆಲ್ಲಿಂಗ್ ಈಸ್ ಈಸಿ. ನೋ. ಅದರದ್ದೇ ಆದ ರಿಸ್ಕ್ ರಿವಾರ್ಡ್ಸ್‌ಗಳು ಎಲ್ಲದರಲ್ಲೂ ಇದಾವೆ. ಅಟ್ ದ ಎಂಡ್ ಏನು, ನಿಮಗೆ ನಿಮ್ಮ ರಿಸ್ಕ್ ರಿವಾರ್ಡು ದಿನಕ್ಕೆ ಎಷ್ಟು ಟಾರ್ಗೆಟು ಗೊತ್ತಿರಬೇಕು. ದಟ್ ಈಸ್ ಮೋರ್ ದೆನ್ ಎನಫ್. ಈಗ ನನಗೆ ಇಲ್ಲಿ ಪ್ರಾಫಿಟ್ ಆಯಿತು ಅಂತ ಅಗೇನ್ ಐ ವಿಲ್ ವೇಟ್ ಒನ್ ಮೋರ್ ಟ್ರೇಡ್. ಚಲೋ ಒನ್ ಮೋರ್ ಟ್ರೇಡ್ ಎತ್ಕೊಳ್ಳೋಣ ಇಲ್ಲೊಂದು. ಓಕೆ. ಇಲ್ಲೊಂದು ಟ್ರೇಡ್ ಬಂತು, ಇಲ್ಲೊಂದು ಎತ್ಕೊಳ್ಳೋಣ. ಇಟ್ ಮೀನ್ಸ್ ಲೈಕ್ ಯು ಆರ್ ನಾಟ್ ಬಿಕಮ್ ಟ್ರೇಡರ್. ಯು ಆರ್ ನಾಟ್ ಎ ಟ್ರೇಡರ್ ಅಟ್ ಆಲ್. ಯು ಆರ್ ಲೈಕ್ ಎ ಕಂಪ್ಲೀಟ್ಲಿ ಲೈಕ್ ಗ್ಯಾಂಬ್ಲಿಂಗ್ ಮೈಂಡ್‌ಸೆಟ್. ಚಲೋ ಕಣ್ಣಿಗೆ ಕಾಣ್ತಿರೋ ಪ್ಲೇಸಲ್ಲೆಲ್ಲ ಇಲ್ಲೊಂದು ಟ್ರೇಡ್ ತೊಗೊಳ್ಳೋಣ. ಕಣ್ಣಿಗೆ ಕಾಣಿಸ್ತಿರೋ ಪ್ಲೇಸ್‌ಗಳೆಲ್ಲದರಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ನಿಮ್ಮನ್ನು ನೀವು ಪುಶ್ ಮಾಡ್ತೀರಾ. ಟೋಟಲಿ ರಾಂಗ್ ಅದು. ಓಕೆನಾ? ನೀವು ಯಾವುದೇ ಕಾರಣಕ್ಕೂನು ನಿಮಗೆ ಒಂದು ಗುಡ್ ಟ್ರೇಡ್ ಸಿಗ್ತಾ ಆಲ್ವೇಸ್ ವೇಟ್ ಫಾರ್ ಒನ್ ಬೆಸ್ಟ್ ಟ್ರೇಡ್ ಫಸ್ಟ್ ಟ್ರೇಡ್. ಮೈಂಡ್‌ಸೆಟ್, ಸೈಕಾಲಜಿ ಎರಡೂ ಚೆನ್ನಾಗಿರುತ್ತೆ. ಸೊ 1 ಆರ್ 2 ಟ್ರೇಡ್ಸಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡಿ. ನಾನು ಯೂಶುವಲಿ ನನಗೆ ಏನಾದರೂ ಫಸ್ಟ್ ಟ್ರೇಡಲ್ಲಿ ಲಾಸ್ ಆಯಿತು ಅಂದರೆ ಐ ವಿಲ್ ಟ್ರೈ ಫಾರ್ 1 ಆರ್ 2 ಟ್ರೇಡ್ಸ್ ಟು ರಿಕವರ್ ಇಟ್ ಆರ್ ಕವರ್ ಇಟ್ ಅಷ್ಟೇ. ಸೊ ನನಗದು ಪ್ರಾಫಿಟಿಗೆ ಕನ್ವರ್ಟ್ ಆಗೋದು ಬೇಡ. ಎಷ್ಟು ಲಾಸ್ ಆಗಿದೆ ಅದು ರಿಡ್ಯೂಸ್ ಆಗಬೇಕು ಅಷ್ಟು ನನ್ನ ಮೈಂಡ್‌ಸೆಟ್ಟಲ್ಲಿರುತ್ತೆ. ಅದೇ ಫಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಆಯಿತಾ, ಮತ್ತು ನಾನು ಅದನ್ನು ಟ್ರೇಡೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಲಾಸ್ಟ್ 3 ಡೇಸಿಂದ ಸೇಮ್ ಲಾಜಿಕ್. 3 ಡೇಸ್ 3 ಕಂಟಿನ್ಯೂಸ್ ಆಗಿ ಸಿಂಗಲ್ ಸೆಟ್ ಟ್ರೇಡ್ ಪ್ರಾಫಿಟ್ಸ್ ಡನ್. ಸೊ ನೋ ಮೋರ್ ಟ್ರೇಡ್ಸ್. ಸೇಮ್ ನಿಮಗೆ ಫಂಡ ಹೇಳ್ತಿರೋದು ಅಷ್ಟೇನೆ. ಸೊ ಈಸಿಯಾಗಿ ಟ್ರೇಡ್ ಮಾಡಿ. ನಿನ್ನೆ ಸಾರಿ 3 ಡೇಸ್ ಅಂತೀನಿ. ನಿನ್ನೆ ಆಲ್ರೆಡಿ ಫಸ್ಟ್ ಟ್ರೇಡ್ ಐ ಟುಕ್ ಅ ಲಾಸ್, ಸೆಕೆಂಡ್ ಟ್ರೇಡ್ ಐ ಕವರ್ಡ್ ಇಟ್. ಸೊ ಅದನ್ನು ಹೇಗೆ ಹೇಳೋದು, ನಮಗೆ ಕವರ್ ಆಗ್ಲೂಬೋದು, ಆಗದಲ್ಲೇ ಇರಲೂಬೋದು. ಬಟ್ ಲಾಸ್‌ನ ಮಿನಿಮೈಸ್ ಮಾಡಿ ಕ್ಲೋಸ್ ಮಾಡೋದು ಇಂಪಾರ್ಟೆಂಟ್. ಸೊ ದಟ್ ವಾಸ್ ದ ಥಿಂಗ್. ಸೊ ಹೈಯರ್ ಟೈಮ್ ಫ್ರೇಮ್ ಕೂಡ ವೆರಿ ಸಿಂಪಲ್ ಲಾಜಿಕ್ಕು. ಸೊ ಇವತ್ತು ಏನಾದರೂ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿದರೆ ಸೊ ಇಟ್ ವಿಲ್ ಬಿ ಈಸಿ ಡೇ ಫಾರ್ ಟುಮಾರೋ. ಅದನ್ನು ಸ್ಟೂಡೆಂಟ್ಸಿಗೆ 3:30 ಗೈಡ್ ಮಾಡಿಕೊಡ್ತೀನಿ. ಸೊ ನಿಮಗೂ ಕೂಡ ಈಸಿ ಆಗ್ತಿದೆ ಅನ್ಕೊಳ್ತೀನಿ. ಓಕೆ, ಕಲಿಬೇಕು ಅನ್ನೋರು 9ನೇ ತಾರೀಕು ಬ್ಯಾಚ್‌ನ ಜಾಯ್ನ್ ಆಗಿ ಕಲೀರಿ. ಇನ್ನು ಗೋಲ್ಡು ಆಕ್ಚುಲಾಗಿ ಲಾಸ್ಟ್ 2 ಡೇಸಿಂದ ಕಂಟಿನ್ಯೂಸ್ ಚಾಪ್ ಇದೆ. ಕಂಟಿನ್ಯೂಸ್ ಚಾಪಿ ಅಂದರೆ ನೀವು ಹೇಳ್ದಿರ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಚಾಪ್ ಇದೆ. ವೆರಿ ಸ್ಮಾಲ್ ಕ್ಯಾಂಡಲ್ಸು, ಇಷ್ಟು ಚಿಕ್ಕ ಕ್ಯಾಂಡಲ್ಸ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನ. ಈಸಿ ಆಗೋದಿಲ್ಲ, ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ಅದಕ್ಕಿಂತ ಹಿಂದೆ ನೋಡಿದ್ರೆ ಎಷ್ಟು ವಾಲಟೈಲ್ ಇತ್ತು. ಲಾಸ್ಟ್ 2 ಡೇಸಿಂದ ಟೋಟಲ್ ಚಾಪಿ ಆಗಿದೆ ಮಾರ್ಕೆಟು. ಸೊ ಹಾಗಾಗಿ ಗೋಲ್ಡಲ್ಲಿ ಕೂಡ ನಂದು ಏನೂ ಟ್ರೇಡ್ಸ್ ಇಲ್ಲ. ನೀವು ನೋಡೋದಾದ್ರೆ ಗೋಲ್ಡಲ್ಲಿ ಎಲ್ಲಾನು ಹಾಕೊಂಡು ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ 972 ಇದ್ದೀನಿ. ನಾನು ಏನೂ ಟ್ರೇಡ್ ಮಾಡಿಲ್ಲ. ಟ್ರೇಡ್ ಸಿಕ್ಕಿಲ್ಲ. ಒಂದು ಟ್ರೇಡ್ ಇನ್ನೊಂದು ಕೂಡ ಅಷ್ಟೇನೆ, ನಮಗೆ ಲೈಕ್ ಟೈಮ್ ಇರಬೇಕು. ಸಮ್ ಟೈಮ್ ನನಗೆ ಟೈಮ್ ಇಲ್ಲ ಅಂದರೆ ನಾನು ಗೋಲ್ಡ್‌ನ ಯೂಶುವಲಿ ಅಷ್ಟೊಂದು ಇದು ಮಾಡಲ್ಲ. ಯಾವಾಗ ಟೈಮ್ ಇರುತ್ತೆ ಅವಾಗ ನಾನು ಟ್ರೇಡ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಿಫ್ಟಿ ಮುಗಿದಿದೆ. ಇವತ್ತು ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಫಸ್ಟ್ ಗೋಲ್ಡ್ ಟ್ರೇಡ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಹೊತ್ತು ಲೇಟು. ಮೇ ಬಿ ಇವತ್ತು ಟ್ರೇಡ್ ಮಾಡಿದರೂ ಮಾಡ್ಬೋದು, ಮಾಡ್ದಲೇ ಇರಲೂಬೋದು ನಾನು ಗೋಲ್ಡು. ಬಿಕಾಸ್ ನಾನು ಬಿಸಿ ಇದ್ದೀನಿ. ಈ ವೀಕಲ್ಲಿ ನೋಡೋಣ. ಟೈಮ್ ಸಿಕ್ಕಿದ್ರೆ ಐ ವಿಲ್ ಟ್ರೇಡ್ ಇಟ್. ಅದರ್ವೈಸ್ ನೋ ಟ್ರೇಡ್. ಗೋಲ್ಡ್ ಕೂಡ ಅಷ್ಟೇನೆ. ಲೈಕು ಕಂಟಿನ್ಯೂಸ್ ಆಗಿ ಬೈಯಿಂಗ್, ಪುಲ್ ಬ್ಯಾಕ್, ಬೈಯಿಂಗ್ ಹೋಗಿತ್ತು. ಇಷ್ಟು 3-4 ಕ್ಯಾಂಡಲ್‌ನ ಒಂದೇ ಕ್ಯಾಂಡಲು ಆಲ್ಮೋಸ್ಟ್ ತಿಂದಾಕ್ತು. ಸೊ ಅಗೇನ್ ಇಟ್ ಈಸ್ ಲೈಕ್ ಎ ಪುಲ್ ಬ್ಯಾಕ್ ಕಾನ್ಸೆಪ್ಟ್ ಇವಾಗ. ಸೊ ಕಂಟಿನ್ಯೂಸ್ ಅಪ್‌ಸೈಡ್ ಹೋಗಿದೆ ಮಾರ್ಕೆಟಲ್ಲಿ. ಸೊ ದಿಸ್ ಈಸ್ ದ ಕಂಟಿನ್ಯೂಸ್ ಅಪ್‌ಸೈಡ್, ದಿಸ್ ಈಸ್ ದ ಪುಲ್ ಬ್ಯಾಕ್. ಬ್ರೇಕ್ ಡೌನ್, ಮಾರ್ಕೆಟ್ ವಿಲ್ ಶಾರ್ಪ್ ಫಾಲ್. ಬ್ರೇಕ್ ಡೌನ್ ಆದರೆ ನೋಡೋಣ ಯಾವಾಗ ಬ್ರೇಕ್ ಡೌನ್ ಆಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಸೊ ನಿಫ್ಟಿ ಈಸ್ ಬ್ಯಾಕ್ ಟು ದಿ ಅಗೇನ್ ಸೆಲ್ಲರ್ ಝೋನ್ ಕಡೆಗೆ ಬರ್ತಾ ಇದೆ. ನಾನು ಸ್ಟೂಡೆಂಟ್ಸಿಗೆ ಹೇಳಿದ್ದೆ ಇದನ್ನು, ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಬೈಯಿಂಗ್ ಮೈಂಡ್‌ಸೆಟ್‌ಗೆ ಹೋಗಬೇಕು ಅಂದರೆ ಎಲ್ಲಿಂದ ಹೋಗಬೇಕು ಅಂತ. ಇವಾಗ ನಿಮಗೆ ಚಾರ್ಟ್ ನೋಡಿದರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ನಮಗೆ. ಸ್ಟಿಲ್ ಸೆಲ್ಲರ್ಸ್ ಎಷ್ಟು ಅಗ್ರೆಸಿವ್ ಆಗ್ತಿದ್ದಾರೆ, ಎಷ್ಟು ಅಗ್ರೆಸಿವ್ ಆಗಿ ಕೆಳಗಡೆಗೆ ತರ್ತಿದ್ದಾರೆ ಅಂತ. ಯಾಕೆ ಸೆಲ್ಲರ್ಸ್ ಎಲ್ಲಿಂದ ಅಗ್ರೆಸಿವ್ ಆಗ್ತಾರೆ, ಬೈಯರ್ಸ್ ಎಲ್ಲಿಂದ ಅಗ್ರೆಸಿವ್ ಆಗ್ತಾರೆ, ಎಲ್ಲ ಥಿಂಗ್ಸ್‌ಗಳನ್ನ ಕಲಿತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾಕೆ ಇಲ್ಲೇ ಬೈಯರ್ಸ್ ಅಗ್ರೆಸಿವ್ ಆಗ್ತವ್ರೆ, ಯಾಕೆ ಇಲ್ಲೇ ಸೆಲ್ಲರ್ಸ್ ಅಗ್ರೆಸಿವ್ ಆಗ್ತವ್ರೆ. ದೀಸ್ ಆರ್ ದ ಲಾಜಿಕ್ಸ್. ನೀವು ಅರ್ಥ ಮಾಡ್ಕೊಳ್ತಾ ಕಲಿತಾ ಯು ವಿಲ್ ಗೆಟ್ ಮೋರ್ ಥಿಂಗ್ಸ್‌ನ ಕಲಿತಾ ಹೋಗ್ತೀರಾ. ಓಕೆನಾ? ಸೊ ಕಲಿಬೇಕು ಅನ್ನೋರು 9ನೇ ತಾರೀಕು ಬ್ಯಾಚ್‌ನ ಜಾಯ್ನ್ ಆಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ಮೋರ್ ಎವರ್ ತುಂಬ ಜನಕ್ಕೆ ಫಸ್ಟು ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ, ನನ್ನ ಕಮೆಂಟ್ ಬಾಕ್ಸ್ ಆಲ್ವೇಸ್ ಆಫೇ ಇರುತ್ತೆ. ಬಿಕಾಸ್ ಐ ಆಮ್ ನೋ ಮೋರ್ ಇಂಟ್ರೆಸ್ಟೆಡ್ ವಿತ್ ಪೀಪಲ್ ನೆಗೆಟಿವ್, ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ಆಲ್. ವಾಟ್ ಎವರ್ ಐ ಆಮ್ ಡೂಯಿಂಗ್ ಐ ಜಸ್ಟ್ ಪೋಸ್ಟಿಂಗ್ ದ
ವಿಡಿಯೋ ಫಾರ್ ಯೂಟ್ಯೂಬ್ ಅಷ್ಟೇನೆ. ಅದನ್ನ ಬಿಟ್ಟು ಏನು ಎಕ್ಸ್‌ಟ್ರಾ ಥಿಂಗ್ಸ್‌ಗಳನ್ನ ಅಂತ ಮಾಡ್ತಿಲ್ಲ. ನನಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನು ಯೂಟ್ಯೂಬಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ. ಒಂದು ಸರ್ಟೈನ್ ಟೈಮ್ ಬರುತ್ತೆ ನಮ್ಗೂನು. ಸೊ, ಅವತ್ತಿಗೆ ಸಾಕಪ್ಪ ಸೋಷಿಯಲ್ ಮೀಡಿಯಾ. ಪ್ರೈವಸಿಯಾಗಿ ನೆಮ್ಮದಿಯಾಗಿರೋಣ ಅಂತ ಟೈಮ್ ಬಂದಾಗ ಅವತ್ತಿನ ದಿನ ನಾನು ಕೂಡ ಸೋಷಿಯಲ್ ಮೀಡಿಯಾದಿಂದ ದೂರ ಹೋಗ್ತೀನಿ. ಸೊ, ಅಲ್ಲಿವರೆಗೂನು ನನಗೆ ಎಷ್ಟು ಟೈಮ್ ಇರುತ್ತೆ ಅಲ್ಲಿ ತನಕ ಕಲಿತೀನಿ. ಸೊ, ಕಲಿಯೋಂಥವ್ರು ಬೇಗ ಜಾಯ್ನ್ ಆಗಿ ಕಲ್ತ್ಕೊಳ್ಳೋದನ್ನ ಕಲೀರಿ. ಓಕೆನಾ? ಸೊ, ಎಷ್ಟು ಕಲಿತೀರಾ ಅಷ್ಟು ನಿಮಗೂ ಈಸಿ ಆಗುತ್ತೆ. ಓಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.